ನಮಸ್ಕಾರ ಎಲ್ರಿಗೂ. ಇವತ್ತು ಜೂಜಿನಲ್ಲಿ ಗೆಲ್ಲುವ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ವೀಕ್ಷಕರೊಬ್ಬರು ಕೇಳಿದರು, ಪಾರಿವಾಳ ಜೂಜಿನಲ್ಲಿ ಗೆಲ್ಲೋದು ಒಂದು ಮಂತ್ರ ಕೊಡಿ ಅಂತ. ನಾನು ಇದರಲ್ಲಿ ಮಂತ್ರ ಕೊಟ್ಟಿಲ್ಲ, ಯಂತ್ರ ಮಾತ್ರ ಕೊಡ್ತಾ ಇದ್ದೀನಿ. ಈ ಯಂತ್ರನ ನೀವು ತಾಮ್ರದ ತಗಡಲ್ಲಿ ನೀವು ಧರಿಸ್ಕೋಬೋದು. ಈ ಯಂತ್ರನ ಬರಿಬೇಕಾದ್ರೆ ತುಂಬ ಹುಷಾರಾಗಿ ಬರಿಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಎಷ್ಟು ಕಾಲಮ್ಗಳಿದ್ದಾವೆ ಅದನ್ನ ನೋಡಿಕೊಂಡು ಇಲ್ಲಿ ಏನು ಬೀಜಾಕ್ಷರಗಳನ್ನ ತುಂಬಿದ್ದೀನಿ ಅದೇ ರೀತಿ ನೀವು ತುಂಬಬೇಕಾಗುತ್ತೆ. 8 ಕಾಲಮ್ ಬರುತ್ತೆ. 8 ಕಾಲಮ್ ಬರ್ಕೊಂಡು ನೀವು ಇದೇ ರೀತಿ ಬೀಜಾಕ್ಷರಗಳನ್ನ ತುಂಬಬೇಕಾಗುತ್ತೆ. ಓಂ ಶ್ರೀಂ ಕ್ಲೀಂ ನಮಃ, ಓಂ ಕ್ಲೀಂ ಶ್ರೀಂ ನಮಃ. ನೋಡಿ, ಇದು ಓಂ ಶ್ರೀಂ ಕ್ಲೀಂ ನಮಃ ಅಂತ ಬೇರೆ ಇದೆ. ನೆಕ್ಸ್ಟು ಓಂ ಆದಮೇಲೆ ಕ್ಲೀಂ ಬರುತ್ತೆ, ಶ್ರೀಂ ಬರಲ್ಲ. ಅದಕ್ಕೆ ನೀವು ಅಕ್ಷರಗಳನ್ನ ನೋಡಿಕೊಂಡು ಇದರಲ್ಲಿ ತುಂಬ್ಕೋಬೇಕಾಗುತ್ತೆ. ಇನ್ನು ಇದನ್ನ ಯಾವ ದಿನ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಹುಣ್ಮೆಗಳಲ್ಲಿ ಮಾಡ್ಕೋಬೋದು, ಅಥವಾ ಗ್ರಹಣ ಟೈಮಲ್ಲಿ ಕೂಡ ಮಾಡ್ಕೋಬೋದು, ಶುಭ ದಿನಗಳಲ್ಲಿ ಮಾಡ್ಕೋಬೋದು. ಶುಕ್ರವಾರ, ಗುರುವಾರ ಇಂಥ ಸಮಯದಲ್ಲಿ ಒಂದು ಒಳ್ಳೆ ಗಳಿಗೆನ ನೋಡಿಕೊಂಡು, ಅಂದರೆ ಶುಭ ಗಳಿಗೆ, ಅಮೃತ ಗಳಿಗೆ ಅಂತೆಲ್ಲ ಬರುತ್ತೆ. ಅಂಥ ಸಮಯದಲ್ಲಿ ಈ ಯಂತ್ರನ ಬರಿಬೇಕಾಗುತ್ತೆ. ಈ ಯಂತ್ರನ ಬರೆದು ತಾಯ್ತಕ್ಕೆ ತುಂಬಿ ಅದಕ್ಕೆ ಕೆಲವೊಂದು ಗಿಡಮೂಲಿಕೆಗಳಿರುತ್ತೆ, ಅದೆಲ್ಲ ಹಾಕ್ಕೊಂಡು ನಂತರ ನೀವು ಈ ಯಂತ್ರನ ನೀವು ಬಲಗೈ ತೋಳ್ಗಾದ್ರೂ ಕಟ್ಕೋಬೋದು ಅಥವಾ ಕುತ್ತಿಗೆಗಾದ್ರೂ ಕಟ್ಕೋಬೋದು. ಇದೊಂದು ಜೂಜಿನಲ್ಲಿ ಗೆಲ್ಲುವಂಥ ಯಂತ್ರ ಆಗಿರುತ್ತೆ. ನೀವು ಮಂತ್ರ ಕೇಳಿದರೆ, ಬಟ್ ಮಂತ್ರ ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಯಂತ್ರದಿಂದಲೂ ಕೂಡ ನೀವು ನಿಮ್ಮ ಏನು ಜೂಜು ಆಡೋದು, ಪಾರಿವಾಳ ಜೂಜದ ಬಗ್ಗೆ ಕೇಳಿದರೆ ಅದನ್ನ ನೀವು ಸಿದ್ಧಿ ಮಾಡ್ಕೋಬೋದು. ನೆಕ್ಸ್ಟು ನನ್ನ ಪ್ರಕಾರ ಹೇಳೋದಾದರೆ, ಜೂಜಾಡಬಾರ್ದು. ಜೂಜಾಡೋದು ತಪ್ಪಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ನಿಮಗೇನಾದರೂ ಅಮೌಂಟ್ಗಳು ಬರೋ ರೀತಿ ಏನಾದ್ರು ಬೇಕು ಅಂತೇಳಿದ್ರೆ, ಯಕ್ಷಿಣಿ ವಿದ್ಯೆ ಅಂತ ಇದೆ. ಆ ಯಕ್ಷಿಣಿ ವಿದ್ಯೆಯಲ್ಲಿ ಕೆಲವೊಂದು ಯಕ್ಷಿಣಿಗಳಿದ್ದಾವೆ. ಆ ಯಕ್ಷಿಣಿಯವ್ರದ ಸಿದ್ಧಿ ಮಾಡಿಕೊಂಡ್ರೆ ನೀವೇನು ಜೂಜಾಡ್ತೀರಾ, ಇಸ್ಪೀಟ್ ಆಡ್ತೀರಾ, ಈ ಥರದ್ದೆಲ್ಲ ಇರುತ್ತೆ. ಎಲ್ಲರೂ ಆಡಲ್ಲ, ಕೆಲವೊಬ್ಬರು ಆಡ್ತಾರೆ. ಅದನ್ನ ಅವ್ರಿಗೋಸ್ಕರ ಅಂತ ಅಂದ್ಕೊಳ್ಳಿ. ಕೇಳಿದ್ರಿಂದ ಹೇಳ್ತಾ ಇದ್ದೀನಿ, ಇಲ್ಲದ್ರೆ ನಾನು ಇದನ್ನೆಲ್ಲ ಕೊಡ್ತಾ ಇರಲಿಲ್ಲ. ನಾನೇ ಹೇಳಿದ್ದೆ, ನಿಮ್ಗೆ ಯಾವ ಯಂತ್ರ ಬೇಕು, ಮಂತ್ರ ಬೇಕು ತಿಳಿಸಿ, ಅದನ್ನ ನಾನು ಕೊಡ್ತೀನಿ ಅಂತ. ನಾವು ಮಾತಿಗೆ ತಪ್ಪಬಾರ್ದು. ಅದಕ್ಕೋಸ್ಕರ ನನಗೆ ಇದು ಕೊಡಬೇಕು ಅಂತ ಏನು ಅನಿಸಿರಲಿಲ್ಲ, ಆದರೂ ಕೊಟ್ಟಿದ್ದೀನಿ. ಯಾರು ಇದನ್ನ ಉಪಯೋಗ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಎಲ್ಲರೂ ಜೂಜಾಡೋದು ತಪ್ಪು ಅಂತಲೇ ಹೇಳ್ತೀನಿ. ಏಕೆಂತೇಳಿದರೆ ಜೂಜಾಡಿ ಎಷ್ಟೋ ಮನೆಗಳು ಹಾಳಾಗಿದ್ದು ಇದೆ, ಹಾಗೆ ಉದ್ಧಾರ ಕೂಡ ಆಗಿದ್ದು ಇದೆ. ತುಂಬ ಕಡಿಮೆ ಅದು. ಈಗ ಲಾಟ್ರಿ ಎಲ್ಲ ತಗೋತಾರೆ. ಲಾಟ್ರಿ ಎಲ್ಲ ಈಗ ಕೇರಳದ ಲಾಟ್ರಿಗಳಲ್ಲಿ ತುಂಬ ದುಡ್ಡು ಸುರಿತಾರೆ. ಎಲ್ಲೋ ಒಬ್ಬೊಬ್ಬರಿಗೆ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಹಣ ಬಂದಿದ್ದು ಇದೆ. ಅದೆಲ್ಲ ನ್ಯೂಸಲ್ಲಿ ಪಬ್ಲಿಷ್ ಆಗಿದ್ದು ಇದೆ. ಆದ್ದರಿಂದ ಆ ಥರದ್ದೇನಾದರೂ ನಿಮಗೆ ಒಂದು ದೊಡ್ಡ ಅಮೌಂಟ್ ಬೇಕು ಅಂತ ಹೇಳಿದ್ರೆ ನೋಡಿ, ನೀವು ಈ ರೀತಿಯಾಗಿರೋಂತಹ ಯಂತ್ರನ ಬಳಸ್ಬೋದು. ನಂತರ ನಾನು ಯಕ್ಷಿಣಿ ಬಗ್ಗೆ ಹೇಳ್ತಾ ಇದ್ದೆ. ಅದು ಯಕ್ಷಿಣಿ ಅಂತ ಹೇಳೋದು ನೀವು ತಿಳ್ಕೊಂಡು ಮಾಡಬೇಕು. ಯಾವುದೇ ಬುಕ್ಗಳನ್ನ ಓದ್ಕೊಂಡಾಗಲಿ ಅಥವಾ ಯೂಟ್ಯೂಬ್ಗಳಲ್ಲಿ ನೋಡಿಕೊಂಡು, ನಿಮಗೆ ಯೂಟ್ಯೂಬಲ್ಲಿ ಎಲ್ಲ ಹೇಳ್ತಾರೆ, ಆದರೆ ಅರ್ಧಕ್ಕರ್ಧ ಅದನ್ನ ಕೆಲವರು ಹೇಳಲ್ಲ. ಇನ್ನೊಬ್ಬರು 75% 70% ಹೇಳ್ತಾರೆ, ಬಾಕಿದು ಹೇಳಲ್ಲ. ಆದ್ದರಿಂದ ನೋಡಿಕೊಂಡು ಯಕ್ಷಿಣಿ ವಿದ್ಯೆನ ನೀವು ಗುರುಗಳ ಮುಖೇನ ತಗೊಂಡದನ್ನ ಸಾಧನೆ ಸಿದ್ಧಿ ಮಾಡ್ಕೋಬೇಕು. ನಂತರ ನಿಮಗೆ ಈ ಥರ ಜೂಜುಗಳಲ್ಲೆಲ್ಲ ಗೆಲ್ಲೋದು. ನೀವು ಯಕ್ಷಿಣಿ ಸಾಧನೆ ಮಾಡಿದ್ರೆ ತುಂಬ ಯಕ್ಷಿಣಿಗಳಿದ್ದಾರೆ. ಅದರಲ್ಲಿ ಇದಕ್ಕೆ ಬೇಕಾಗಿದ್ದಂಥ ಯಕ್ಷಿಣಿನ ಅವರೇ ಹೇಳ್ತಾರೆ. ನೀವು ಗುರುಗಳು ಯಾರನ್ನ ಚಾಯ್ಸ್ ಮಾಡ್ತೀರಾ ಅವರು ಹೇಳ್ತಾರೆ. ಅಲ್ಲಿ ನಿಮಗೆ ಆ ಯಕ್ಷಿಣಿ ಮೂಲಕ ಇಂಥದ್ದೆಲ್ಲ ಗೆಲ್ಲಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಕ್ಷಿಣಿ ಮಾಡಿಕೊಡ್ತಾರೆ, ಈ ಥರದ್ದೆಲ್ಲ ಮಾಡಿಕೊಡ್ತಾರೆ. ಈ ವಿಡಿಯೋ ನಿಮಗೆ ಎಷ್ಟು ಜನಕ್ಕೆ ತಲುಪುತ್ತೆ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ ಅಂತಲೂ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಇದರಿಂದ ಅವಶ್ಯಕತೆ ಇಲ್ಲ, ಯಾಕೆ ಹಾಕಬೇಕಾಗಿತ್ತು ಅಂತಲೂ ಅನಿಸ್ಬೋದು. ಆದರೆ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ಮಾಡ್ಕೊಳ್ಳೋದಿರೋರು ಏನಿದಕ್ಕೆ ಕೈ ಹಾಕೋದು ಬೇಡ ಅಂತಲೇ ಹೇಳ್ತೀನಿ. ಯೂಸ್ ಆಗೋವಂಥವ್ರಿಗೆ ಈ ವಿಡಿಯೋ ಆಗಿರುತ್ತೆ ಅಷ್ಟೇ. ಬೇರೆ ಈ ಥರದ್ದು ಇನ್ನೊಂದು ಸರಿ ಕೇಳಬೇಡಿ ದಯವಿಟ್ಟು ಯಾರು.
ಇದೊಂದು ವಿಡಿಯೋ ಅಷ್ಟೇ ಜೂಜಿನಲ್ಲಿ ಗೆಲ್ಲೋಂಥ ಯಂತ್ರದ ಬಗ್ಗೆ. ಅದಕ್ಕೆ ಮಂತ್ರ ಕೊಡಲಿಲ್ಲ ನಾನು. ನಿಮಗೆ ಆ ರೀತಿ ಏನಾದರೂ ಬೇಕೇ ಬೇಕು, ಇಲ್ಲ ನಾನು ಜೂಜಲ್ಲಿ ಗೆಲ್ಲೇಬೇಕು, ಬೇರೆ ಏನಾದ್ರು ಪಂದ್ಯ ಕಟ್ಕೊಂಡು ಆಡ್ತಿರಲ್ಲ ಅಂಥದ್ರಲ್ಲಿ ಗೆಲ್ಲೇಬೇಕು ಅಂತ ಹೇಳಿದ್ರೆ ಯಕ್ಷಿಣಿ ಸಾಧನೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.